ಎಸ್, ನೋಡೋಣ ಸಾಧ್ಯವಾದ್ರೆ ಮುಂದಕ್ಕೆ. ಎಸ್ ಸರ್, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದೆಯಾ? ಅನಿಲ್ ಆರಾಧ್ಯ ಮಾತಾಡ್ತಾ ಇದ್ದೀನಿ. ಧ್ವನಿ ರೀಚ್ ಆಗ್ತಾ ಇದೆ. ಕೇಳಿಸ್ತಾ ಇದೆ, ಮಾತನಾಡಿ ಕೇಳಿಸ್ತಾ ಅನಿಲ್. ಇದೆ ಆರಾಧ್ಯ ಅವರೇ. ಅನಿಲ್ ಸರ್, ಮಾತಾಡಿ. ನಿಮಗೆ ಕೇಳಿಸ್ತಾ ಇದೆ. ನೀವು ಮಾತಾಡ್ತಾ ಇರುವಂತದ್ದು ನನಗೆ ಕೇಳಿಸ್ತಾ ಇಲ್ಲ. ಅನಿಲ್, ಸ್ಟುಡಿಯೋದಿಂದ ಮಾತನಾಡ್ತಿರೋದು ಕೇಳ್ತಾ ಇದೆಯಾ ಈಗ? ನನ್ನ ವಿಚಾರಗಳು ನಾನು ಮಂಡನೆ ಮಾಡ್ತಾ ಇದ್ದೆ, ಕೇಳಿಸ್ತಾ ಇದೆಯಾ? ಮಾತಾಡ್ಲಾ ಎಕ್ಸಲೆಂಟ್, ಮುಂದುವರಿಸಿ ಸರ್, ಮಾತಾಡ್ಲಾ? ಎಸ್ ಎಸ್ ಎಸ್, ಕಂಟಿನ್ಯೂ ಪ್ಲೀಸ್. ಸರ್, ಇವತ್ತೇನು ಕಾಕ್ರೋಚ್ ಜನತಾ ಪಾರ್ಟಿ ಆಗಿರೋಂಥದ್ದು ಇದೆಯಲ್ಲ, ಇದು ಉತ್ತಮ ಬೆಳವಣಿಗೆ. ಯಾಕಂತಂದ್ರೆ ಇವತ್ತು ದೇಶದಲ್ಲಿರೋದು ಒನ್ ವೇ ಸರ್ಕಾರ. ಅದಕ್ಕೆ ಇಷ್ಟ ಆಗುವಂತದ್ದು ಮಾತ್ರ ಕೇಳುವಂತ ಒಂದು 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 ವ್ಯವಧಾನ ಇಟ್ಕೊಂಡಿದೆ ಹೊರತು ಸಮಾಜದಲ್ಲಿ ಏನ್ ಧ್ವನಿ ಇದೆಯಲ್ಲ ಅದನ್ನ ಕೇಳಿಸ್ಕೊಳಕ್ ಅದು ಇಷ್ಟ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂತಂದ್ರೆ ಎಂಟೈರ್ ಯುವಕರುಗಳು ಇವತ್ತು ಬೇಸತ್ತಿದ್ದಾರೆ. ಆ ಧ್ವನಿನ ಮರೆಮಾಚೋ ಅಂತ ಕಾರ್ಯ ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇರುವಂತದ್ದು, ಮತ್ತು ಮಾಧ್ಯಮಗಳು ಕೂಡ ಅದನ್ನ ಮಾಡ್ತಾ ಇರುವಂತದ್ದು, ಮತ್ತು ಇಂಡಿಪೆಂಡೆಂಟ್ ಬಾಡೀಸ್ ಕೂಡ ಅದನ್ನ ಮಾಡ್ತಾ ಇರುವಂತದ್ದು ನಾವು ಕಾಣ್ತಾ ಇದೀವಿ. ರಾಜ್ಯದಲ್ಲಿ ಆಗಿರ್ಲಿ, ದೇಶದಲ್ಲಿ ಆಗಿರ್ಲಿ, ನಿರುದ್ಯೋಗ ಸಮಸ್ಯೆ ಬಹಳಷ್ಟು ಇದೆ. ಮತ್ತು ಈ ನೀಟ್ ಹಗರಣದಲ್ಲಿ ಅಷ್ಟು ಬಾರಿ ನಿರಂತರವಾಗಿ ಪತ್ರಿಕೆಗಳು ಲೀಕ್ ಆಗ್ತಾ ಇದ್ರು ಕೂಡ ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡಬೇಕು ಅನ್ನುವಂತ ವ್ಯವಧಾನ ಇಲ್ಲದೆ ಇರುವಂತ ಕೇಂದ್ರ ಸರ್ಕಾರ ಆಗಿದೆ. ಅವರ ಮಂತ್ರಿಗಳಿಂದ ಪಡಿಬೇಕಾಗಿತ್ತು ರಾಜೀನಾಮೆ. ಎಷ್ಟು ಮಕ್ಕಳುಗಳು ಅವ್ರು ಕಣ್ಣೀರು ಹಾಕಿದ್ದಾರೆ. ಎಷ್ಟು ವರ್ಷಗಳ ನಿರಂತರ ಅವರು ವಿದ್ಯಾಭ್ಯಾಸ ಮಾಡಿ ಆ ಪರೀಕ್ಷೆ ತಗೊಂಡು ನಾನು ವೈದ್ಯನ ಆಗ್ಬೇಕು, ನಾನು ಇಂಜಿನಿಯರ್ ಆಗ್ಬೇಕು ಅಂತ ಪರಿಶ್ರಮ ಪಟ್ಟಿರೋರ ಮೇಲೆ ಇವರು ತಣ್ಣೀರು ಎರಚಿದ್ದಾರೆ. ಇಂಥ ಅವ್ಯವಸ್ಥೆಯಲ್ಲಿ ಇಡೀ ಯುವಕರುಗಳು ಬೆಂದಿದ್ದಾರೆ, ನಲ್ಗಿದ್ದಾರೆ. ಅದಕ್ಕೆ ಧ್ವನಿ ಆಗಿರುವಂತದ್ದು, ಅದ್ರ ಜೊತೆಗೆ ಅದಕ್ಕೆ ಬೆನ್ನೆಲುಬಾಗಿ ನಿಲ್ಬೇಕಾಗಿದ್ದಂಥದ್ದು ನ್ಯಾಯಾಲಯ. ಆದ್ರೆ ನ್ಯಾಯಾಲಯದಲ್ಲೂ ಯುವಕರುಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಈ ರೀತಿಯ ಒಂದು ಏನು ಅವ್ರನ್ನ ವ್ಯಾಖ್ಯಾನ ಮಾಡ್ತಾ ಇದೆ ಅಂತಂದ್ರೆ ಅದನ್ನ ಖಂಡಿತವಾಗ್ಲೂ ನಾವು ಖಂಡಿಸ್ಬೇಕಾಗ್ತದೆ. ಯಾಕೆಂತಂದ್ರೆ ನಿರುದ್ಯೋಗ ಅನ್ನೋದು ಸೃಷ್ಟಿ ಮಾಡಿರೋದೇ ಕೇಂದ್ರ ಸರ್ಕಾರ. 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಪ್ರತಿ ವರ್ಷ ಅಂತ ತಿಳಿಸಿದಂತ ಕೇಂದ್ರ ಸರ್ಕಾರ ಇವತ್ತು ಬಾಯಿಗೆ ಬೀಗ ಹಾಕೊಂಡು ಕೂಳ್ತಿದೆ. ಇದನ್ನೆಲ್ಲ ಬೇಸತ್ತು ಜನ ಈಚೆ ಬಂದಿದ್ದಾರೆ. ಆದ್ರೆ ಇವರು ಧರ್ಮದ ರಾಜಕಾರಣ ಮಾಡ್ತಾ ಇರೋದ್ರಿಂದ ಜನಗಳಿಗೆ ಇವತ್ತಿನ ದಿನ ಮಾತಾಡದೆ ಇರುವಂತ ಪರಿಸ್ಥಿತಿ ಮತ್ತು ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿ ಆ ಒಂದು ಫೇಕ್ ಐಡಿ ಮುಖಾಂತರ ಜನರದ ಧ್ವನಿನ ದಮನ ಮಾಡುವಂತ ಕೆಲಸ ನಡೀತಾ ಇದೆ. ಈ ಕೇಸರಿ ಶಾಲ್ ಹಾಕೊಂಡು ಗಲಾಟೆ ಮಾಡ್ತಾ ಇರುವಂತದ್ದನ್ನ ನಾವು ಕಾಣ್ತವಲ್ಲ ವೆಸ್ಟ್ ಬೆಂಗಾಲ್ ಅಲ್ಲಿ. ಅದನ್ನ ನಿಯಂತ್ರಣ ಮಾಡ್ಬೇಕಾಗಿದ್ರೆ ಕೇಂದ್ರ ಪಡೆ ಅಲ್ವಾ? ಆ ಕೇಂದ್ರ ಪಡೆನ ಕರ್ಸ್ಕೊಂಡೋಗಿದ್ದೇನೆ ಸರ್ಕಾರ ಅಲ್ವಾ? ಅದನ್ನು ಆ ಕೇಂದ್ರ ಪಡೆ ಕರ್ಕೊಂಡಂತದ್ರ ಸಂದರ್ಭದಲ್ಲೂ ಕೂಡ ಅವ್ರ ಮುಂದೆನೆ ಗಲಾಟೆ ಆಗ್ತಾ ಇದೆ, ಬೆಂಕಿ ಹಚ್ಚುವಂತ ಕೆಲಸಗಳು ನಡೀತಾ ಇದೆ ಅಂತಂದ್ರೆ ಇದು ಎಲ್ಲಿದೀವಿ? ದೇಶದ ಬಗ್ಗೆ ಚಿಂತನೆ ಮಾಡ್ಬೇಕಂತ ನರೇಂದ್ರ ಮೋದಿ ಅವರು ಇವತ್ತು ಯುವಕರುಗಳಿಗೆ ಸಂಬಂಧಪಟ್ಟಂಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ನೀಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಪೆಟ್ರೋಲ್ ದರ, ಡೀಸೆಲ್ ದರ ನಾವು ಕಡಿಮೆ ಮಾಡ್ಬಿಡ್ತೀವಿ ನಾವು ಬಂದಾಗ ಅಂತ ತಿಳಿಸಿದಂತವ್ರು ಇವತ್ತುವರೆಗೂ ಪೆಟ್ರೋಲ್ ದರ ಮತ್ತು ಡೀಸೆಲ್ ದರ ಏರಿಕೆ ಆಗಿರೋದ್ರಿಂದ ಪ್ರತಿಯೊಂದು ವಿಚಾರಗಳನ್ನು ಬೆಲೆ ಗಗನಕ್ಕೇರಿದೆ. ಅದನ್ನ ಕಟ್ತಾ ಇರೋದು ಯಾರು? ಯುವಕರುಗಳ ತಂದೆ ತಾಯಿನೇ. ಡಾಲರ್ ರೇಟ್ ನ ಕಡಿಮೆ ಮಾಡ್ತೀನಿ ಅಂತ ತಿಳಿಸಿದಂತ ಮೋದಿಯವರು ಇವತ್ತು ಏನ್ ಮಾಡಿದ್ರು? ಏನಾಗ್ತಾ ಇದೆ ದೇಶದ ಎಕನಾಮಿ? ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಯುವಕರುಗಳು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಮಾಡಿರುವಂತದ್ದು ಅದು ಪೂರಕವಾಗಿದೆ. ಅವರ ಧ್ವನಿನ ಕೇಳಿಸ್ಕೊಳ್ಳುವಂತ ಮಾಧ್ಯಮಗಳು ಬೇಕಾಗಿದೆ. ಅಂತ ಒಂದು ಮಾಧ್ಯಮಗಳು ಇವತ್ತಿನ ದಿನ ದೇಶದಲ್ಲಿಲ್ಲ. ಮಾಧ್ಯಮಗಳು ಸ್ವತಂತ್ರ ರೀತಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಅವಕಾಶ ಆಗ್ತಾ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಿದ್ದೀನಿ. ಮತ್ತು ಇವ್ರದ ಪ್ರಣಾಳಿಕೆ ಏನಿದೆಯಲ್ಲ, ಪ್ರಣಾಳಿಕೆ ಬಹಳ ಚೆನ್ನಾಗಿದೆ. ಒಬ್ರು ನ್ಯಾಯಾಧೀಶರು ರಿಟೈರ್ಡ್ ಆದಂತ ಸಂದರ್ಭದಲ್ಲಿ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡುವಂತದ್ದು ಇದೆಯಲ್ಲ, ಅದನ್ನ ವಿರೋಧ ಮಾಡ್ತಾ ಇರೋದಾಗಿರ್ಬೋದು. 50% ಮೀಸಲಾತಿ ಹೆಣ್ಮಕ್ಳುಗಳಿಗೆ ಇರೋ 543 ಸಂಸತ್ ಕ್ಷೇತ್ರದಲ್ಲೇ ಮೀಸಲಾತಿ ಕೊಡ್ತೀವಿ ಅನ್ನುವಂಥದ್ದು ಪ್ರಣಾಳಿಕೆ ಇದೆಯಲ್ಲ, ಮತ್ತು ಭ್ರಷ್ಟಾಚಾರ ಮುಕ್ತ ಅಂತ ಏನ್ ಇವ್ರು ಬಂದಂತದ್ದು ಅಧಿಕಾರಕ್ಕೆ ಆಗಿದ್ಯಾ? ಭ್ರಷ್ಟಾಚಾರ ಮುಕ್ತ ಪ್ರಶ್ನೆ ಮಾಡ್ಕೋಬೇಕಲ್ವಾ? ಓಕೆ, ಥ್ಯಾಂಕ್ ಯು ಹರ್ಷ, ಥ್ಯಾಂಕ್ ಯು. ತಮ್ಮ ವರ್ಷನ್ ಅನ್ನ ತಿಳಿಸಿದ್ರಿ. ಎಸ್, ಈಗ ಅನಿಲ್ ಆರಾಧ್ಯ, ನೀವೇನ್ ಹೇಳ್ತೀರಿ? ಹಲೋ ಸರ್, ನನ್ನ ವಾಯ್ಸ್ ಕೇಳಿಸ್ತಿದ್ಯಾ ನಿಮ್ಗೆ? ಎಸ್, ನೀವು ಕಂಟಿನ್ಯೂ ಮಾಡ್ಬೋದು, ನಿಮ್ಮ ವರ್ಷನ್ ಹೇಳಿ. ಸರ್, ನಂದು ಸಕಾರಾತ್ಮಕವಾಗಿ ಕಾಕ್ರೋಚ್ ಜನತಾ ಪಾರ್ಟಿ ಏನು ಈ ಭಾರತದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರೊಬ್ರು ದೇಶದ ಯುವಕರನ್ನ ಜಿಲ್ಲೆಗಳು ಎಂದು ನಿಲ್ಲಿಸಿದಾರಲ್ವಾ, ಈ ಒಂದು ವ್ಯಂಗ್ಯಾತ್ಮಕವಾದ ರಾಜಕೀಯ ಅಭಿಯಾನವನ್ನ
ನಮ್ಮ ಅಭಿಜಿತ್ ದೀಪ್ಗೆ ಎಂಬ ಒಬ್ಬ ಯುವಕ ಏನು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು ಈ ಅಭಿಯಾನವನ್ನ ಯಾವ ರೀತಿ ಲಕ್ಷಾಂತರ ಕೋಟ್ಯಾಂತರ ಜನ ಫಾಲೋ ಮಾಡ್ತಾ ಇದ್ದಾರೆ ಯುವಕರು. ಇದು ತುಂಬಾ ರಾಜಕೀಯವಾಗಿ ಏನ್ ಹೇಳ್ತಾರೆ, ಒಂದು ಸಕಾರಾತ್ಮಕವಾದ ಅಭಿವೃದ್ಧಿ, ಸಕಾರಾತ್ಮಕವಾದ ಒಂದು ಬೆಳವಣಿಗೆ ಅಂತಾನೆ ಹೇಳ್ಬೋದು. ಏನು ಇಲ್ಲೇ ನಮ್ಮ ಭಾರತದಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ನಮ್ಮ ನಿಟ್ಟೆ ಕಾಲೇಜಿನಲ್ಲಿ ಒಬ್ಬ ವಿದ್ಯಾರ್ಥಿ ನೇಪಾಳದಲ್ಲ ಪ್ರಧಾನಮಂತ್ರಿ, ಇವಾಗ ಸದ್ಯದ ಪ್ರಧಾನಮಂತ್ರಿ ಆಗಿದ್ದಾರೆ ಪ್ರಸ್ತುತ. ಅದೇ ರೀತಿ ನಮ್ಮ ಯುವ ಜನತೆಗೆ ಜೆನ್ಜಿ ಈ ಒಂದು ಅಭಿಯಾನದ ಮೂಲಕ ಯುವ ಜನತೆಯ ಶಕ್ತಿ ಏನು ಅಂತ ತಿಳಿಸಿದ್ದಾರೆ ಸರ್. ಈ ಏನು ಯುವಕರು ನಮ್ಮ ದೇಶದ ಯುವಕರು ಒಂದು ಅಭಿಯಾನ ಶುರು ಮಾಡಿದ್ರೆ ಯಾವ ರೀತಿ ಮುಟ್ಬೋದು. ಪ್ರೆಸೆಂಟ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರೆಸೆಂಟ್ಲಿ ಬಿಜೆಪಿ ದೊಡ್ಡ ರಾಷ್ಟ್ರೀಯ ಪಕ್ಷದ ಫಾಲೋವರ್ಸ್ ಏನಿದಾರಲ್ಲ, 15-20 ವರ್ಷಗಳಿಂದ ಫಾಲೋವರ್ಸ್ 8.5 ಲಕ್ಷ ಜನ ಅಷ್ಟೇ ಫಾಲೋವರ್ಸ್ ಇರೋದು. ಏನು ಈ ಅಭಿಯಾನದಿಂದ, ವ್ಯಂಗ್ಯಾತ್ಮಕವಾಗಿ ಶುರುವಾದ ಒಂದು ಅಭಿಯಾನದಿಂದ ಸುಮಾರು ಕೋಟ್ಯಾಂತರ ಜನ ಒಂದೇ ಒಂದು ರಾತ್ರಿಯಲ್ಲಿ ಅಭಿಯಾನ ಮಾಡಿ ಕೋಟ್ಯಾಂತರ ಜನ ಫಾಲೋ ಮಾಡಿದ್ದಾರೆ. ಈ ಒಂದು ಸಕಾರಾತ್ಮಕವಾದ ಏನು ಅಭಿಯಾನ ಶುರುವಾಗಿದೆ, ಅದು ಸಕಾರಾತ್ಮಕ ದೇಶದ ಭವಿಷ್ಯ ಅಂತ ಹೇಳ್ಬೋದು ಸರ್. ಎಸ್, ಥ್ಯಾಂಕ್ ಯು.